ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸವಿತಾ ಸಮಾಜ ಸುದ್ದಿಗೋಷ್ಠಿ. ಸಲೂನ್ಗಳ ಕಸ ನಿರ್ವಹಣೆಯಾಗ್ತಾ ಇಲ್ಲವೆಂದು ಗಂಭೀರ ಆರೋಪ. ತುಮಕೂರಿನಲ್ಲಿ ಸವಿತಾ ಸಮಾಜದ ಮುಖಂಡರು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಸಮುದಾಯಕ್ಕೆ ಎದುರಾಗ್ತಾ ಇರುವ ಹಲವು ಗಂಭೀರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ್ರು. ದಿನನಿತ್ಯ ಹೇರ್ ಸಲೂನ್ಗಳಲ್ಲಿ ಉತ್ಪತ್ತಿಯಾಗುವ ಕೂದಲು ಹಾಗೂ ಇತರೆ ಕಸವನ್ನ ಮಹಾನಗರ ಪಾಲಿಕೆ ಸಮಯಕ್ಕೆ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಎನ್ನುವ ಆರೋಪವನ್ನ ಮುಂದಿಟ್ರು. ಕಸ ಸರಿಯಾದ ವಿಲೇವಾರಿ ಆಗದ ಕಾರಣ ಸ್ವಚ್ಛತೆ ಸಮಸ್ಯೆಗಳು ಎದುರಾಗ್ತಾ ಇದ್ದು ಸಲೂನ್ ಉದ್ಯಮಿಗಳು ಹಾಗೂ ಗ್ರಾಹಕರಿಗೂ ಅಸೌಕರ್ಯ ಉಂಟಾಗ್ತಾ ಇದೆ ಎಂದು ಸಮಾಜದ ಪ್ರತಿನಿಧಿಗಳು ಅಸಮಾಧಾನವನ್ನ ಹೊರಹಾಕಿದ್ರು. ಇನ್ನು ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಸವಿತಾ ಸಮಾಜದ ಯುವ ಪಡೆ ಜಿಲ್ಲಾಧ್ಯಕ್ಷ ಕಟ್ವೆಲ್ ರಂಗನಾಥ್ ಮಾತನಾಡಿ, ರಕ್ಷಣಾ ದೃಷ್ಟಿಯಿಂದ ತುಮಕೂರು ಜಿಲ್ಲೆಯಲ್ಲಿ ಅನೇಕ ಸಲೂನ್ಗಳು ಯಾವುದೇ ದಾಖಲೆ ಇಲ್ಲದೆ ಕಾರ್ಯನಿರ್ವಹಿಸುತ್ತವೆ. ಅವರಿಗೆ ರಕ್ಷಣೆಯೇ ಇಲ್ಲದಿರುವುದು ಆತಂಕಕಾರಿ ವಿಷಯ. ಜಿಲ್ಲಾಡಳಿತವು ತಕ್ಷಣವೇ ಜಿಲ್ಲಾದ್ಯಂತ ಇರುವ ಎಲ್ಲಾ ಹೇರ್ ಸಲೂನ್ಗಳ ಸಮಗ್ರ ಮಾಹಿತಿಯನ್ನ ಪಡೆದು ಕಾನೂನುಬದ್ಧ ಹಾಗೂ ಸುರಕ್ಷತಾ ಕ್ರಮಗಳನ್ನು ಜಾರಿಗೆ ತರಬೇಕೆಂದು ಒತ್ತಾಯಿಸಿದರು. ಇನ್ನು ಹೈಜೀನ್ ಲೈಸೆನ್ಸ್ ಹಾಗೂ ನಿಗಮದ ನಿಯಮಾವಳಿ ಪಾಲನೆಗೆ ಸಂಬಂಧಿಸಿದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು ಈ ತುಮಕೂರು ಜಿಲ್ಲಾ ಸಂಪರ್ಕ ಕೇಂದ್ರದಲ್ಲಿ ಒಂದು ಮಹತ್ವದ ಒಂದು ಸುದ್ದಿಗೋಷ್ಠಿ ಮಾಡಬೇಕು ಅಂತ ಹೇಳೋ ಉದ್ದೇಶದಿಂದ ನಮ್ಮ ಮಾಧ್ಯಮ ಮಿತ್ರನ ಕರೆಸ್ಕೊಂಡಿದ್ದೀವಿ. ಒಂದು ಸವಿತಾ ಜಿಲ್ಲಾ ಮಟ್ಟದ ಈ ಒಂದು ಕಾರ್ಯಾಲಯದಲ್ಲಿ ಸಾಕಷ್ಟು ಅನುಕೂಲವಾಗುವಂತಹ ಕೆಲವು ವಿಚಾರಗಳಿದೆ, ಬಟ್ ಜನಗಳಿಗೆ ತಲುಪ್ತಾ ಇಲ್ಲ. ಆ ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ವಧುವರರ ಅನ್ವೇಷಣಾ ಕೇಂದ್ರ ಅದನ್ನು ಮಾಡಿದ್ದೀವಿ. ಅದನ್ನು ನಾವು ಚಾಲನೆಯನ್ನು ಇವತ್ತು ಅಧಿಕೃತವಾಗಿ ನಮ್ಮ ಸಮುದಾಯದ ಹಿರಿಯರ ಜೊತೆಯಲ್ಲಿ ನಾವು ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಈಗ ನೋಡಿ ಏನಾಗಿದೆ ಅಂದರೆ, ಇಲ್ಲಿ ನಮ್ಮ ಸವಿತಾ ಸಮಾಜದಲ್ಲಿ ಹೆಣ್ಗಳು ಸಿಗ್ತಾ ಇಲ್ಲ, ಮತ್ತು ಗಂಡುಗಳಿಗೂ ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದು ವಿಚಾರಗಳಿದೆ. ಆದರೆ ಇದು ಸಂಪರ್ಕ ಕೇಂದ್ರ ಸಿಗ್ತಾ ಇಲ್ಲ ಅವ್ರಿಗೆ. ಆ ಒಂದು ಸೇತುವೆ ಆಗಬೇಕು ಈ ಒಂದು ನಮ್ಮ ಕಚೇರಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಧುವರರ ಅನ್ವೇಷಣೆಗೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಹಾಗೆ ಈ ಒಂದು ಕಚೇರಿಯಲ್ಲಿ ಒಂದು ಬ್ಯೂಟಿಷಿಯನ್ ತರಬೇತಿ ಕಾರ್ಯಕ್ರಮ ಸಹ ನಾವು ಅವಾಗವಾಗ ಮಾಡ್ತಾ ಇರ್ತೀವಿ. ನಂತರ ಯಾರಿಗಾದ್ರೂ ಸವಿತಾ ಸಮಾಜದ ಜನಗಳಿಗೆ ತೊಂದರೆ ಆದರೂ ಸಹ ನಾವು ಇಲ್ಲಿಂದಲೇ ಒಂದು ವಾಯ್ಸ್ನ ರೈಸ್ ಮಾಡ್ತಕ್ಕಂಥದ್ದು. ಇವತ್ತು ನೋಡಿ ಎಲ್ಲೋ ಪಾವಗಡದಲ್ಲೇ ಒಂದು ಸಮಸ್ಯೆ ಆಗುತ್ತೆ, ಆತ ಬಂದು ಈ ನಮ್ಮ ಕಚೇರಿಗೆ ಬಂದು ಅಲ್ಲಿ ಸಮಸ್ಯೆನ ಹೇಳ್ಕೊಂಡ್ರೆ ಖಂಡಿತವಾಗಿ ನಾವು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅವರ ಸಹ ಮಾತಾಡಿ ಅದನ್ನು ಸಾಲ್ವ್ ಮಾಡ್ತಕ್ಕಂಥ ಒಂದು ವಿಚಾರ. ಮತ್ತು ಲೋನ್ ಬಗ್ಗೆ ಫೆಸಿಲಿಟೀಸ್ ಪ್ರತಿ ಸಲ ಲೋನ್ ಎಲ್ಲ ಆದಮೇಲೆ ನಮ್ಮ ಸವಿತಾ ಸಮಾಜದ ಜನಗಳಿಗೆ ಗೊತ್ತಾಗ್ತಾ ಇದೆ. ಇದು ಲೋನು ಆದಮೇಲೆ ಬರ್ತಾ ಇದ್ದಾರೆ ಎಷ್ಟೋ ಜನ ನಮ್ಮ ಆಫೀಸ್ಗೆ. ಬಟ್ ಅದಕ್ಕಿಂತ ಮುಂಚೆನೇ ಬಂದು ಲೋನ್ ಯಾವ ಒಂದು ಇಲಾಖೆಯಲ್ಲಿ ಲೋನ್ ಫೆಸಿಲಿಟೀಸ್ ಸಿಗುತ್ತೆ ಅಂತೇಳಿ ನಮ್ಮಲ್ಲಿ ಕೇಳಿದ್ರೆ ಖಂಡಿತವಾಗಿ ನಾವು ಮಾಹಿತಿಯನ್ನು ಕಂಪ್ಲೀಟ್ ಮಾಹಿತಿ ಮತ್ತು ತುಮಕೂರು ಜಿಲ್ಲೆ ಸಂಬಂಧಪಟ್ಟಂತಹ ಎಲ್ಲ ಆಫೀಸ್ನ ಮಾಹಿತಿ ಸಹ ನಮ್ಮ ಹತ್ರ ಇರುತ್ತೆ. ಇನ್ನು ಸಮಾಜದ ಸದಸ್ಯರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದೆ ತಕ್ಷಣವೇ ಸವಿತಾ ಸಮಾಜದ ಜಿಲ್ಲಾ ಸಂಪರ್ಕ ಕೇಂದ್ರವನ್ನ ಸಂಪರ್ಕಿಸಲು ಮನವಿಯನ್ನ ಮಾಡಿದ್ರು. ಸಮುದಾಯದ ಹಿತಾಸಕ್ತಿ ಕಾಪಾಡುವ ಉದ್ದೇಶದಿಂದ ಸಮಸ್ಯೆಗಳ ಪರಿಹಾರಕ್ಕೆ ಸಹಕರಿಸುವುದಾಗಿ ತಿಳಿಸಿದ್ರು. ಜೊತೆಗೆ ವಧುವರರ ಅನ್ವೇಷಣಾ ಕೇಂದ್ರವನ್ನ ಅಧಿಕೃತವಾಗಿ ಪ್ರಾರಂಭಿಸಲಾಗಿದೆ. ಸವಿತಾ ಸಮಾಜದ ಕೇಂದ್ರ ಕಚೇರಿಯಲ್ಲಿ ವಧುವರರ ನೋಂದಣಿ ಪ್ರಕ್ರಿಯೆ ಈಗ ಆರಂಭವಾಗಿದ್ದು ವಿವಾಹ ಸಂಬಂಧಿ ಮಾಹಿತಿಯನ್ನ ಸಂಗ್ರಹಿಸುವ ಮತ್ತು ಜೋಡಣೆ ಮಾಡುವ ಈ ಕೇಂದ್ರ ನೆರವಾಗಲಿದೆ ಎಂದಿದ್ದಾರೆ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತಿನ ದಿನ ಏನು ಕಾರ್ಯಕ್ರಮ ಅಂದರೆ ಸವಿತಾ ಸಮಾಜ ಜಿಲ್ಲಾ ಸಂಪರ್ಕ ಕೇಂದ್ರ ಗಾರ್ಡನ್ ರಸ್ತೆ ತುಮಕೂರು, ಇಲ್ಲಿ ಕಟ್ವೆಲ್ ರಂಗನಾಥ್ ರವರು ವಧುವರರ ಅನ್ವೇಷಣಾ ಕೇಂದ್ರವನ್ನು ಇವತ್ತಿನ ದಿನ ಚಾಲನೆ ಕೊಡ್ತಾ ಇದ್ದಾರೆ. ಇದಕ್ಕೆ ನಾವು ಗುಬ್ಬಿ ತಾಲೂಕಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ನಮ್ಮನ್ನು ಕರೆದಿದ್ರು, ನಾವು ಬಂದಿದ್ದೀವಿ. ಇದು ಸಮಂಜಸವಾದ ಕಾರ್ಯಕ್ರಮ. ಯಾಕೆಂದರೆ ಹೆಣ್ಣು ಇಲ್ಲೇ ಇರುತ್ತೆ, ಗಂಡು ಇಲ್ಲೇ ಇರುತ್ತೆ. ನಮಗೆ ಒಂದು ಕಮ್ಯುನಿಕೇಷನ್ ಇಲ್ದಲೇ ಹೊರಗಡೆ ಜಿಲ್ಲೆ ಆಗ್ಬೋದು, ತಾಲೂಕು ಆಗ್ಬೋದು ಹುಡುಕ್ತಾ ಇರ್ತೀವಿ. ಇದೊಂದು ಮಾಡ್ತಾ ಇರೋದು ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕೆಂದರೆ ಇವತ್ತು ಬೇರೆ ಜನಾಂಗದಲ್ಲಿ ಲಕ್ಷಗಟ್ಟಲೆ ಕಮಿಷನ್ ಕೊಟ್ಟು ಒಂದು ಹೆಣ್ಣು ಗಂಡು ಸಂಪರ್ಕ ಮಾಡೋಂಗೆ ಆಗೈತೆ. ಇದು ನಮ್ಮಲ್ಲಿ ಬಡ ಸಮಾಜ, ಬಡ ಒಂದು ಇದು ಇರೋದ್ರಿಂದ, ಸಮಾಜ ಆಗಿರೋದ್ರಿಂದ ಈ ಒಂದು ಕಾರ್ಯ ಭಾಳ ಒಳ್ಳೆಯ ಕಾರ್ಯ. ಇದಕ್ಕೇನಿಲ್ಲ ಹೆಚ್ಚಿಂದ ಖರ್ಚು ವೆಚ್ಚ ಏನಿಲ್ಲ. ಬಂದಾಗ ನೋಂದಣಿ ಮಾಡ್ಕೊತಾರೆ, ಅದಕ್ಕೆ ಅಡ್ಜಸ್ಟ್ ಆಗೋ ಅಂಥದನ್ನ ಗಂಡರನ್ನು ಕರೆಸ್ತಾರೆ, ಹೆಣ್ಣರನ್ನು ಕರೆಸ್ತಾರೆ. ಮುಖಾಮುಖಿ ಕುಂಡ್ರಿಸಿ ಭೇಟಿ ಮಾಡಿ ಒಂದು ಮುಕ್ತವಾಗಿ
ಇದು ಇದನ್ನು ಮಾಡಿಕೊಡ್ತಾರೆ. ಇದೆಲ್ಲ ಆದಮೇಲೆ ಒಂದು 50 ಜೋಡಿ 25 ಜೋಡಿ ಬಂದಂಥದ್ದಿಂದಲೇ ಒಂದಿನ ಸಾಮೂಹಿಕ ಮದುವೆನೂ ಸುತ್ತ ಮಾಡೋ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡರಿಂದ ಇದು ಎಲ್ಲ ಸವಿತಾ ಸಮಾಜದವರು, ಎಲ್ಲ ತಾಲೂಕಿನವರು, ಎಲ್ಲ ಜಿಲ್ಲೆಯವರು ಇದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಕೇಳ್ತಾ, ಇನ್ನೊಂದು ಎದುರಿಸ್ತಕ್ಕಂಥ ಒಂದು ವಿಚಾರ ಏನಂದರೆ ನಮ್ಮ ಕಟಿಂಗ್ ಶಾಪ್ಗಳು, ಆಮೇಲೆ ಈ ಕೂದಲುಗಳನ್ನ ತೊಗೊಂಡೋಗ್ತಾ ಇರತಕ್ಕಂಥ ಒಂದು ವಿಚಾರ ಇದೆ. ಯಾಕಂದರೆ ಈ ಅಂಗಡಿಗಳ ಸಂಗ್ರಹ ಮಾಡಿ ಒಂದು ಕಡೆ ಇಟ್ಟಿರ್ತೀವಿ, ಅದನ್ನು ತೊಗೊಂಡೋಗ್ತಾ ಇಲ್ಲ. ತೊಗೊಂಡೋದಕ್ಕೆ ಸಾಕಷ್ಟು ಹಣವನ್ನು ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಗಮನಕ್ಕೆ ಬಂದಿದೆ ಆಲ್ರೆಡಿ. ಈಗ ಆ ಕೂದಲು ಜಾಸ್ತಿ ದಿನ ನಾವು ಅಂಗಡಿಗಳು ಇಟ್ಕೊಂಡಾಗ ಏನಾಗುತ್ತೆ, ಅದು ಸ್ಮೆಲ್ ಬರುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಕೆಲವೊಂದು ನಮ್ಮ ಮಾಲೀಕರು ಏನು ಮಾಡಿದ್ದಾರೆ, ಯಾರೋ ಜನನಿಬಿಡ ಪ್ರದೇಶಕ್ಕೆ ಹೋಗಿ ಎಸೆಯತಕ್ಕಂಥದ್ದು ಈ ಥರ ಆಗಿದೆ. ಆ ಎಸೆಯಬೇಕಾದ್ರೆ ಒಂದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿ ಆತನಿಗೆ ಪೆನಾಲ್ಟಿ ಸಹ ಆಗಿರ್ತಕ್ಕಂಥದ್ದು ತುಮಕೂರು ನಗರದ ಆಲ್ರೆಡಿ ನಡೆದಿದೆ. ಹಾಗಾಗಿ ಮಹಾನಗರ ಪಾಲಿಕೆಯಿಂದ ಖಂಡಿತವಾಗಿ ಇದೊಂದು ಸರಿ ಮಾಡಬೇಕಾಗುತ್ತೆ ತುಮಕೂರು ನಗರದಲ್ಲಿ ಅಂತೇಳಿ ನಮ್ಮ ಮನವಿಯನ್ನು ಮಾಡ್ತಾರೆ. ಸರ್ ಮೊದಲಿಂದನೇ ಇದೆ ಸರ್. ನಾವು ಈ ಥರ ಎಲ್ಲಿ ಸಮಸ್ಯೆ ಆಗುತ್ತೆ ಅವಾಗ ನಾವು ಅವ್ರಿಗೆ ಹೋಗಿ ಮನವಿಯನ್ನು ಮಾಡ್ತೀವಿ. ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ, ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ. ಮೊದಲು ಸಹ ಈ ಸಮಸ್ಯೆ ಆಗಿತ್ತು. ಆ ಸಮಸ್ಯೆ ಆದಾಗ ಏನು ಮಾಡ್ತಾರೆ, ಆ ಸಂಬಂಧಪಟ್ಟಂತಹ ಅಲ್ಲೇನು ಏರಿಯಾ ವಾರ್ಡ್ಗಳ ಸಂಬಂಧಪಟ್ಟಂಥ ಇನ್ಸ್ಪೆಕ್ಟರ್ಗಳು ಇರ್ತಾರೆ, ಅವರು ಹೇಳ್ತಾರೆ ಬೆಳಗ್ಗೆ ಫೋಟೋ ಅದು ಸಲೂನ್ಗಳಲ್ಲಿ ಕಸ ಎತ್ತಬೇಕಾದ್ರೆ ನೀವು ಫೋಟೋ ಹೊಡ್ಬಿಟ್ಟು ನಮ್ಗೆ ಹಾಕಬೇಕು ಅಂತೇಳಿ. ಅಂದರೆ ಒಂದು 15-20 ದಿನ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೇ. ನಂತರ ಅದೇ ವ್ಯವಸ್ಥೆ ಆಗುತ್ತೆ. ಅದೇ 3-4 ಬಂಡಲ್ಗಳು ನಮ್ಮ ಸಲೂನ್ಗಳು ಇರ್ತಕ್ಕಂಥ 10x10 10x15 ಅಂಗಡಿಗಳು ಮಾಡ್ಕೊಂಡಿರ್ತಾರೆ. ಎಲ್ಲಿ ಇಟ್ಕೊಳಕ್ಕಾಗತ್ತದಲ್ಲ, ಇದು ಸಮಸ್ಯೆ. ನೋಡಿ ಇನ್ನೊಂದೇನಾಯ್ತು ಅಂದರೆ, ಆ ಕಸವನ್ನು ನಾವು ಆಟೋದವ್ರಿಗೆ ಕೊಡೋಕೆ ಹೋದಾಗ ಟ್ಯಾಕ್ಟರ್ ಬಂದು ಹಾಕ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ, ಟ್ಯಾಕ್ಟರಿಗೆ ಕೊಡೋಕೆ ಹೋದಾಗ ಆಟೋದವ್ರು ಬಂದು ಹಾಕ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಈ ಥರ ಸ್ವಲ್ಪ ಗೊಂದಲಗಳಾಗಿದೆ. ಮತ್ತು ಹಣ ಕೊಡಲಿಲ್ಲ ಅಂದರೆ ಖಂಡಿತವಾಗಿ ತಗೊಂಡೇ ಹೋಗಲ್ಲ ಅವರು. ಈಗ ಇದ್ದವ್ರು ಕೊಡೋಣ ಸರ್, ನಮ್ಮ ಹತ್ರ ಇದೆ ನಾವು ಕೊಡ್ತೀವಿ. ಈಗ ಡೈಲಿ ಅದರೊಳಗೆ 700-800 ರೂಪಾಯಿ ಕೆಲಸ ಮಾಡೋರು 50 ರೂಪಾಯಿ ಕೊಡಬೇಕು ಒಂದು ಕಸ ಎತ್ಕೊಂಡು ಹೋಗೋಕ್ಕೆ ಅಂದರೆ ಹೆಂಗಾಗುತ್ತಿದೆಲ್ಲ. ಈ ಥರ ಒಂದು ಸಮಸ್ಯೆ ಸಹ ತುಮಕೂರಲ್ಲಿ ನಾವು ಎದುರಿಸ್ತಾ ಇದೀವಿ. ಇದು ಸರಿ ಹೋಗಬೇಕು ಮುಂದಿನ ದಿನಗಳಲ್ಲಿ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.